ಬಡದಾಡ್ತಿತ್ತಮ್ಮ ಹೇ ಯಾಕೆ ಬಡದಾಡ್ತಿತ್ತಮ್ಮ ಮನ ಮೆಚ್ಚಿ ಸಂಸಾರ ನೆಚ್ಚಿ ನೀ ಹೋಗೋ ದರಿಯೇ ತಮ್ಮ ಕನ್ನ ಮುಚ್ಚಿ ಮನ್ನ ಮುಚ್ಚಿ ನೀ ಹೋಗೋ ದರಿಯೇ ತಮ್ಮ ಕನ್ನ ಮುಚ್ಚಿ ಮನ್ನ ಮುಚ್ಚಿ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲಿ ತನಕ ಕೂಡಿ ಬೆಳೆಯೋ ತನಕ ಕೂಡಿ ಬೆಳೆಯೋ ತನಕ ಸತ್ತಾಗ ಬರುವರು ತಮ್ಮ ಸತ್ತಾಗ ಬರುವರು ತಮ್ಮ ಕುನಿ ತನಕ ನೀನ ಮನ್ನಾಗ ಹೋಗೋ ತನಕ ಹೇ ಯಾಕೆ ಬಡದಾಡ್ತಿತ್ತಮ್ಮ ಯಾಕೆ ಬಡದಾಡ್ತಿತ್ತಮ್ಮ ಮಾನ ಮೆಚ್ಚಿ ಸಂಸಾರ ನೆಚ್ಚಿ ನೀ ಹೋಗೋ ದರಿಯೇ ತಮ್ಮ ಕನ್ನ ಮುಚ್ಚಿ ಮನ್ನ ಮುಚ್ಚಿ ನೀ ಹೋಗೋ ದರಿಯೇ ತಮ್ಮ ಕನ್ನ ಮುಚ್ಚಿ ಮನ್ನ ಮುಚ್ಚಿ ತಮ್ಮ ಯಾಕೋ ತಮ್ಮ ಇಂಥ ಮಠ ಮಠ ಮಧ್ಯಾಹ್ನ ಹುರಿ ಬಿಸಿಲೊಳಗೆ ಇಂಥ ಹೊಲ್ದಾಗ ಗೊಂಜಾಳ ಹೊಲ್ದಾಗ ಕುಂತ ಏನು ಮಾಡಾಕತ್ತೀವೋ ನಿನ್ನ ಮಕ ನೋಡಿರ ನನಗೆಲ್ಲ ಅರ್ಥ ಆಕತಿ ನೀನು ಗೊಂದಲದಿಂದ ಭಾಳ ಬಳಲಾಕತಿ ನಿನಗೇನಾಗೈತಿವಪ್ಪ ಗುರುಗಳ ಏನಂತ ಹೇಳಿರಿ ಎಲ್ಲ ನಾನು ಅನ್ಕೊಂಡಂಗೆ ಯಾವುದು ಆಗವಲ್ತ ಮೈನ್ಯಾಗ ಭಾಳ ಗೊಂದಲಗಳು ಭಾಳ ಸೃಷ್ಟಿ ಆಗಾಕತ್ತಾವ ಒಟ್ಟ ನೆಮ್ಮದಿನ ಇಲ್ದಂಗೆ ಆಗೈತೆ ನೋಡ್ರಿ ಗುರುಗಳ ಅಯ್ಯೋ ಹುಚ್ಚಪ್ಪ ಯಾಕಷ್ಟ ತಲೆ ಕೆಡಿಸ್ಕೋತೀವಿ ನಾವು ತಿನ್ನೋ 2-3 ಹೊತ್ತು ಊಟಕ್ಕೆ ಯಾಕಷ್ಟು ತಲೆ ಕೆಡಿಸ್ಕೋತೀವಿ ಏನಾಯ್ತು ನಿನಗೆ ಹೇಳು ಪೂರ್ತಿ ಬಿಡಿಸಿ ಗುರುಗಳ ನಾನು ಒಂದು ಹುಡುಗಿನ ಇಷ್ಟಪಟ್ಟಿನಿ ರೀ ಈ ಊರಾಗ ನಾನು ದುಬೈದಾಗಿರವ ಕಷ್ಟಪಟ್ಟು ಓದೆ ನಾನು ಅಲ್ಲಿ ಕೆಲಸ ತೊಗೊಂಡು ಅಲ್ಲಿ ಕೆಲಸ ಮಾಡಾಕತ್ತೀನಿ ರೀ ಇಲ್ಲೇ ಇಷ್ಟಪಟ್ಟಿದ್ದು ಹುಡುಗಿ ಮನೆ ಕಡೆ ಇಲ್ಲ ನೀ ದುಬೈಗೆ ಹೋದ್ರೆ ನಾನು ಹೆಣ್ಣು ಕೊಡಲ್ಲ ನೀ ಇಲ್ಲೇ ಇದ್ದ ಕೆಲಸ ಮಾಡಬೇಕು ಅಂತಂದು ಅವ್ರ ಅಪ್ಪ ಹೇಳಕತ್ತಾರ ನಮ್ಮ ಮನ್ಯಾಗ ನೋಡ್ರೆ ಅದನ್ನೂ ಕೇಳವಲ್ರಿ ಇಲ್ಲೇ ಏನಾರ ಕೆಲಸ ಮಾಡು ಅಂತ ಅವ್ರು ನಮ್ಮ ಮನ್ಯಾಗ ಹೇಳಕತ್ತಾರ ನನಗೆ ಇಲ್ಲಿ ಏನೂ ಕೆಲಸ ಮಾಡಕ್ಕೆ ನನಗೆ ಒಂದಿಟ್ಟು ಮನಸ್ಸಿಲ್ರಿ ಗುರುಗಳ ನಾ ಏನು ಮಾಡಲಿ ನೀವೇ ಹೇಳ್ರಿ ಈ ಕಡೆ ಅವರು ಒಪ್ಪಾಗತ್ತಿಲ್ಲ ಈ ಕಡೆ ಅಲ್ಲಿ ಕರ್ಕೊಂಡು ಹೋಗ್ತೀನಂದ್ರೆ ಇವರು ಒಪ್ಪಾಗತ್ತಿಲ್ಲ ನಾನು ಏನು ಮಾಡಲಿ ಹೇಳ್ರಿ ಗುರುಗಳ ಏನು ಚಪ್ಪ ನಿಂದ ಏನು ಗೊಂದಲ ಐತಿದ್ರೊಳಗೆ ನೋಡಪ್ಪ ಈ ಭೂಮಿ ಒಳಗೆ ಯಾವುದೂ ಶಾಶ್ವತ ಅಲ್ಲ ನೀನು ಕಷ್ಟಪಟ್ಟು ಓದಿ ಕೆಲ್ಸಕ್ಕೆ ಸೇರಿದ್ದು ಅದು ಶಾಶ್ವತ ಅಲ್ಲೋ ಹುಚ್ಚಪ್ಪ ಏನು ಹೇಳಕತ್ತೀರಿ ಗುರುಗಳ ನೀವು ಹೌದಪ್ಪ ನಾನು ಹೇಳಕತ್ತಿದ್ದ ಸತ್ಯ ಐತಿ ಇದ ಜೀವನದ ಸತ್ಯ ಬದಲಾವಣೆನ ಜಗತ್ತಿನ ನಿಯಮ ನೀನೇನ ಮಾಡ್ಬೇಕನ್ಕೊಂಡ್ರು ಜಗತ್ತು ಹೆಂಗೆ ದಾರಿ ತೋರಿಸ್ತೈತಿ ನೀ ಅದರ ಪ್ರಕಾರ ನಡಿಲೇಬೇಕಪ್ಪ ಅಂದ್ರೆ ನಿಮ್ಮ ಮಾತಿನ ಅರ್ಥ ನಾ ಅಲ್ಲಿ ದುಬೈದಾಗ ಕೆಲಸ ಬಿಟ್ಟು ಇಲ್ಲಿ ಬಂದು ನಾನು ಹೊಲ ಮನೆ ಕೆಲಸ ಮಾಡ್ಲೇನ್ರಿ ತಪ್ಪೇನು ಅಪ್ಪ ತಪ್ಪೇನು ನಿನಗೊಂದು ಜೀವ ಕಾಯಕತ್ತೈತಿ ಇಲ್ಲಿ ಹೌದಿಲ್ಲ ಆ ಹುಡುಗಿನೂ ನೀನು ಭಾಳ ಇಷ್ಟಪಟ್ಟಾಳಿಲ್ಲ ಹ್ಞೂ ರೀ ಗುರುಗಳ ಭಾಳ ಅಂದ್ರೆ ಭಾಳ ಇಷ್ಟಪಟ್ಟಾಳ್ರಿ ಆಕೆ ಆದ್ರೆ ನನಗೆ ಅಲ್ಲಿ ಬಿಟ್ಟು ಇಲ್ಲಿ ಬರಾಕ ಮನಸ್ಸ ಬರವಲ್ತ್ರಿ ಕಂದ ಯಾವುದು ನಿನ್ನದು ಅದು ನಿನ್ನದಲ್ಲ ಯಾವುದು ನಿನ್ನದಲ್ಲ ಅದೆಲ್ಲ ನಿನ್ನದೇ ಹಿಂಗೆ ಒಗಟು ಮಾತಾಡ್ಬೇಡ್ರಿ ಗುರುಗಳ ನನಗೆ ಏನು ಮಾಡ್ಬೇಕು ಅನ್ನೋದಾಗ ಗೊತ್ತಾವಲ್ತ್ರಿ ನೀನು ಯಾವುದು ಕಷ್ಟಪಟ್ಟು ನಾನು ತಗೊಂಡೆ ನಂದು ಅಂತ ಇದನ್ನು ಮಾಡ್ತಿದ್ಯಾ ನೋಡು ಆ ಕೆಲಸ ನಿನ್ನದಲ್ಲಪ್ಪ ಅದು ಬೇರೆಯವ್ರದ್ದು ಮಾಲೀಕಂದು ಅವನು ನಿನ್ಗೆ ಕೊಟ್ಟಿದ್ದಾನೆ ನೀನು ಇರೋಷ್ಟು ದಿನ ಅಲ್ಲಿ ಕೆಲಸ ಮಾಡಬೇಕು ಅಂದ್ರೆ ನಿಮ್ಮ ಮಾತಿನ ಅರ್ಥ ನನ್ನ ಮಾತಿನ ಅರ್ಥ ಈಗ ನಿಂತ್ಯಲ್ಲ ಈಗ ಕುಂತ್ಯಲ್ಲ ಇದ ನಿನ್ನ ಭೂಮಿ ತಾಯಿ ಇಲ್ಲೇ ನಿನ್ನ ಅನ್ನದ ಋಣ ಇರೋದು ಅದಕ್ಕೆ ಆ ಭೂಮಿ ತಾಯಿ ವಾಪಸ್ ಕರೆಸ್ಕೊಳಕ ನಿನಗೆಲ್ಲ ಇಷ್ಟೆಲ್ಲ ಆಟ ಆಡಿಸಿ ಇಲ್ಲಿ ಬರೋ ಹಂಗೆ ಮಾಡ್ಕೊಳಕತ್ತಾಳ ಅದನ್ನು ಒದ್ಯಾಕೆ ಹೋಗ್ಬೇಡಪ್ಪ ಕಾಲಾಗ ಕೈಗೆ ಸಿಕ್ಕಿದ್ದ ಅನ್ನನ ಕೆಳಗೆ ಹಾಕಬೇಡ ಇದು ಭೂಮಿ ಋಣ ವ್ಯವಸಾಯ ಮಾಡೋದು ವ್ಯವಸಾಯ ಮಾಡೋಕೆ 7 ಜನ್ಮದ ಪುಣ್ಯ ಬೇಕು ನೋಡು ನಾನು ನಿಮ್ಮ ಮನೆತನದ ಬಗ್ಗೆ ಕೇಳೀನಿ ಮಲ್ಲಪ್ಪ ಸಾವ್ಕಾರ ಅಂದ್ರೆ ಇಡೀ ಸುತ್ತಲ 7 ಹಳ್ಳಿಗೂ ಭಾಳ ಸಹಾಯ ಮಾಡಿದವ್ರು ಅವ್ರು ಒಬ್ಬರ ಕಡೆ ಕೈ ಚಾಚ್ದವ್ರಲ್ಲ ಅಂಥವ್ರ ಮಗ ಆಗಿ ನೀನು ಇನ್ನೊಬ್ಬರ ಕಡೆ ಕೆಲಸ ಮಾಡೋದು ಆ ದೇವ್ರಿಗೂ ಇಷ್ಟ ಆಗಿಲ್ಲ ಈ ಭೂಮಿ ತಾಯಿಗೂ ಇಷ್ಟ ಆಗಿಲ್ಲಪ್ಪ ಅದಕ್ಕೆ ಈ ಭೂಮಿ ತಾಯಿ ನಿನ್ನ ಕರೆಸ್ಕೊಳಕಂತ ಈ ಥರ ಎಲ್ಲ ಕತಿ ಹೆಣದ ನೀನು ಇಲ್ಲಿ ಕರೆಸ್ಕೊಂಡಾಳು ಹುಚ್ಚಪ್ಪ ಗುರುಗಳ ಯಾಕೋಪ ಯಾಕೆ ನನಗಿರೋ ಗೊಂದಲ ಎಷ್ಟು ಸರಳ ಭಾಷೆ ಒಳಗೆ ನನಗೆ ಅರ್ಥ ಮಾಡಿಸ್ಕೊಟ್ಬಿಟ್ರಿ ಗುರುಗಳ ನಿಮ್ಮ ಮಾತಿನಿಂದ ನನಗೆ ಏನು ಮಾತಾಡ್ಬೇಕಂತನೂ ಗೊತ್ತಾವಲ್ತ್ರಿ ಗುರುಗಳ
ಆಯ್ತಪ್ಪ, ಎದ್ದೇಳು. ನಿನ್ನದು ಯಾವುದೂ ಅಲ್ಲ ಕಣೋ ಇಲ್ಲಿ. ಪಾಲಿಗೆ ಬಂದಿದ್ದ ಪಂಚಾಮೃತ ಅನ್ಕೊಂಡು ದೇವರ ಸ್ಮರಣೆಯಲ್ಲಿ ತಲ್ಲೀನನಾಗಪ್ಪ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನ್ನ ಕೆಲಸ ನೀನು ಮಾಡು, ಫಲ ಎಲ್ಲ ದೇವ್ರಿಗೆ ಬಿಡು. ಇಷ್ಟೇ ಕಣಪ್ಪ ಜೀವನ, ಇಷ್ಟೇ ಕಣಪ್ಪ ಜಗತ್ತು. ಯಾಕಷ್ಟು ಗೊಂದಲ? ನಿನ್ನದಲ್ಲಿ ಕೆಲಸ ಇದೆ ಅಂತ ಎಷ್ಟು ನೀನು ಒದ್ದಾಡಿದ್ರು ಅದು ನಿನಗೆ ಸಿಗೋದಿಲ್ಲ. ಅದು ಕಡೆ ತನಕ ಅಲ್ಲವೇ ಅಲ್ಲ, ಎಲ್ಲ ಕ್ಷಣಿಕ. ಕೊನೆಗೂ ನಿನ್ನ ಅನ್ನದ್ರನ್ನ ಎಲ್ಲಿದೆ ಅಲ್ಲೇ ಬರಬೇಕಪ್ಪ. ಗುರುಗಳ, ನನಗೆ ಆಶೀರ್ವಾದ ಮಾಡ್ರಿ ಗುರುಗಳು. ನಿಮ್ಮ ಹಿತವಚನದಿಂದ ನನಗೊಂಥರ ಹೊಸ ಜೀವನ ಸೃಷ್ಟಿ ಆದಂಗಾಯ್ತು ಗುರುಗಳ. ಇಷ್ಟು ದಿನ ನನ್ನ ಕೆಲಸ ನಾ ಕಷ್ಟಪಟ್ಟಿದ್ನಿ, ಅಷ್ಟು ದಿನ ಇಷ್ಟು ದಿನ ಅನ್ನೋ ಅಹಂಕಾರ ಭಾಳ ಇತ್ರಿ ಗುರುಗಳ ನನ್ನ ಮ್ಯಾಗ. ಇವಾಗಲಾದರೂ ಗೊತ್ತಾಯ್ತೇನಪ್ಪ. ಹ್ಞೂನ್ರಿ ಗುರುಗಳು. ನನಗೆ ಇಷ್ಟು ದಿನ ನಮ್ಮ ಮನ್ಯಾಗ ನಮ್ಮಪ್ಪ ನಮ್ಮವ್ವ ಭಾಳ ಹೇಳ್ತಿದ್ರಿ, ಇಲ್ಲೇ ಇದ್ಬಿಡು, ಇಲ್ಲೇ ಕೆಲಸ ಮಾಡ್ಕೊತ ಹೋಗು ಅಂತಂದು. ಎಷ್ಟು ಹೇಳಿದ್ರು ನಾನು 4-5 ವರ್ಷ ಆಯ್ತು ರೀ, ಒಟ್ಟ ನಾ ಈ ಕಡೆ ಬಂದೇ ಇಲ್ಲ. ಆಮೇಲೆ ರೀ ಗುರುಗಳ, ನಮ್ಮ ಅಪ್ಪ ಅವಾಗ ನಾನು ಒಬ್ಬನ ಮಗ, ಅವ್ರದ್ದು ಒಂದೀಟು ನಾನು ತಲೆ ಹಾಕ್ಕೊಲೇ ಇಲ್ಲ. ನಂದು ಕೆಲಸ, ನಾನು ಓದಿನಿ, ಅಲ್ಲೇ ಇರಬೇಕು, ಸಿಟಿ ಒಳಗೆ ಇರಬೇಕು ಅನ್ಕೊಂಡು ನಾ ಅಲ್ಲೇ ಕಾಲ ಕಳೆದ್ಬಿಟ್ಟೆ. ಪಾಪ ಇವ್ರು ಎಷ್ಟು ನೋವು ಅನುಭವಿಸ್ತಾರ ಅನ್ನೋದು ನನಗೆ ಒಂದಿಟ್ಟು ಅರಿವು ಆಗ್ತಿದ್ದಿಲ್ರಿ ಗುರುಗಳ. ನೀನು ಬರೋದಿಲ್ಲ ಅಂತ ಗೊತ್ತಾಗೆ ಈ ಭೂಮಿ ತಾಯಿ ಈ ಥರ ಎಲ್ಲ ಕತೆ ಹೆಣದು ನಿನ್ನಿಲ್ಲಿ ಕರೆಸ್ಕೊಂಡಾಳಪ್ಪ. ಗೊತ್ತಾತ್ರಿ ಗುರುಗಳ, ನನಗೆ ಈಗೆಲ್ಲ ಎಲ್ಲ ಅರ್ಥ ಆಗತೈತಿ. ನಾ ಯಾಕೆ ಇಲ್ಲಿ ಬಂದೆ ಎಲ್ಲಾನು ಅರ್ಥ ಆಗತೈತ್ರಿ ಗುರುಗಳ. ನೀವು ಅದನ್ನು ತಿಳಿಸೋರು ನನಗೊಬ್ಬರು ಇದ್ದಿಲ್ಲ. ನೀವೊಂದು ಹಾಡ್ದೊಳಗೆ ಒಂದು ಮಾತೊಳಗೆ ನನಗೆ ತಿಳಿಸ್ಬಿಟ್ರಲ್ರಿ, ನನಗೆ ಭಾಳ ಅಂದ್ರೆ ಭಾಳ ಜ್ಞಾನೋದಯ ಆಯ್ತು. ಮನಸ್ಸು ಭಾಳ ಹಗರ ಆಯ್ತು. ನನ್ನ ತಲೆ ಒಳಗಿದ್ದಿದ್ದು ಎಲ್ಲ ಗೊಂದಲಕ್ಕೆ ಎಲ್ಲನೂ ಉತ್ತರ ಸಿಕ್ತ್ರಿ ಗುರುಗಳ. ಹೋಗಪ್ಪ ಹೋಗು. ತಂದೆ ತಾಯಿಗಿಂತ ಇನ್ನೊಬ್ಬರು ದೇವರಲ್ಲ. ಅವ್ರ ಕೈ ಕಾಲಿಗೆ ಬಿದ್ದು ತಪ್ಪಾತವ. ಇನ್ಮ್ಯಾಗ ಈ ಥರ ತಪ್ಪು ಮಾಡಂಗಿಲ್ಲ. ಇನ್ಮ್ಯಾಗ ನೀವು ಹೇಳಿದ್ದ ಪಾಲಿಸ್ತೀನಿ, ನಿಮ್ಮನ್ನು ನೋಡ್ಕೊತ ನಾ ಇಲ್ಲೇ ಇರ್ತೀನಿ ಅಂತಂದು ಹೇಳೋಗಪ್ಪ. ಹ್ಞೂನ್ರಿ ಗುರುಗಳ, ಆಯ್ತು ರೀ. ನಾ ಇನ್ಮ್ಯಾಗ ನಮ್ಮ ಅಪ್ಪ ನಮ್ಮವ್ವ ಏನು ಹೇಳ್ತಾರ ಅದನ್ನ ಮಾಡ್ತೀನಿ. ನನಗಂತ ಒಂದು ಜೀವ ಇಲ್ಲೇ ಹಳ್ಳ್ಯಾಗ ಕಾಯಕತ್ತೈತಿ. ನಾ ಕೈ ಹಿಡಿದು ನನ್ನ ಜೀವನ ಸಾಗಿಸ್ತೀನಿ. ನನಗೆ ಇನ್ಯಾವುದು ಸಿಟುನು ಬೇಡ, ವ್ಯಾಮೋಹದ ಬದುಕು ಬೇಡ. ಇದ ಭೂಮಿ ತಾಯಿ ನನ್ನ ತಾಯಿ ಮಡಿಲು ಅನ್ಕೊಂಡು ನಾನು ಇಲ್ಲೇ ಹೊಲ ಮನೆ ಕೆಲಸ ಮಾಡ್ಕೊಂಡು ಹೋಗ್ತೀನಿ ರೀ ಗುರುಗಳ. ಇದು ಶಿವನ ಮೇಲೆ ಆನಿರಿ. ಎಲ್ಲ ಶಿವನಿಚ್ಛೆ ಗುರುಗಳ. ನಿಮ್ಮಿಂದ ನನಗೆ ಕಣ್ಣು ತೆರೆದು ಜ್ಞಾನೋದಯ ಆದಂಗೆ ಆಯ್ತು ರೀ. ನಿಮ್ಮಿಂದ ಭಾಳ ಉಪಕಾರ ಆಯ್ತು ರೀ. ನಿಮ್ಗೇನು ನಾವು ಕೊಡ್ಬೇಕನ್ನೋದು ಅರ್ಥ ಆಗವಲ್ತ್ರಿ ಗುರುಗಳ. ದಯಮಾಡಿ ನೀವು ತಾವೇನು ಸ್ವೀಕರಿಸ್ತೀರಿ ಅದನ್ನ ಹೇಳಿದ್ರೆ ಸಾಕ್ರಿ. ಹುಚ್ಚಪ್ಪ, ನಾವು ಜಂಗಮರು, ನಾವೇನು ತಗೊಳ್ಳಲ್ಲ. ನಾವು ಈ ಊರಿಂದ ಮುಂದಿನ ಊರಿಂದ ಅಲ್ಲಿ ಊರಿಗೆ ಹಂಗೆ ಹೋಗ್ತಾ ನಡಕ್ಕೆ ಏನು ಸಿಗುತ್ತೆ ಅದನ್ನು ತಿನ್ಕೊಂತ ಹಂಗೆ ಶಿವನ ಧ್ಯಾನ ಮಾಡ್ಕೊತ ಹೋಗ್ತಾನ ಇರ್ತೀವಪ್ಪ. ಹೌದ್ರಿ ಗುರುಗಳು, ಆಯ್ತು ರೀ. ಹೋಗಪ್ಪ ಹೋಗು, ಮಾಡೋ ಕೆಲಸ ಭಾಳ ಅದಾವು. ಹೋಗು ಮಾಡಿ ಹೋಗು. ನಾನು ಇನ್ನು ಮತ್ತೆ ನಿನ್ಗೆ ಅವಶ್ಯಕತೆ ಇದ್ದಾಗ ಆ ದೇವರು, ಆ ಶಿವಪ್ಪ ನಮ್ಮನ್ನ ಇಲ್ಲಿ ಸೇರಿಸಿದಾಗ ನಾನು ನಿನಗೆ ಮತ್ತೆ ಸಿಗ್ತೀನಿ, ಮತ್ತೆ ಕಾಣಿಸ್ಕೋತೀನಿ. ಹೋಗಿ ಬಾಕಂದ. ಆಯ್ತು ರೀ ಗುರುಗಳು, ಆಯ್ತು ರೀ, ಹೋಗಿ ಬರ್ತೀನಿ ರೀ.